ಮಹಾಭಾರತ ಯುದ್ಧದಲ್ಲಿ ಹೋರಾಡಿ ಸಾವನ್ನಪ್ಪಿದವರು ಅನೇಕರು. ಆದರೆ ಯುದ್ಧ ಮಾಡ್ದೇನೆ ಕದನ ಆರಂಭ ಆಗೋಕ್ಕೂ ಮುಂಚೆನೇ ಸಾವನ್ನಪ್ಪಿದ ಆ ಒಬ್ಬನ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಆತ ಮಹಾನ್ ವೀರ. ಆತ ಏನಾದರೂ ಯುದ್ಧ ಮಾಡಿದರೆ ಒಂದೇ ನಿಮಿಷಕ್ಕೆ ಎದುರಾಳಿ ಸೈನ್ಯನ ನಾಶ ಮಾಡಿ ಯುದ್ಧ ಮುಗಿಸೋ ಸಾಮರ್ಥ್ಯ ಅವನಿಗಿತ್ತು. ಆ ಮಹಾನ್ ವೀರ ಯಾರು? ಆತ ಯಾಕೆ ಯುದ್ಧ ಆರಂಭ ಆಗೋಕ್ಕೂ ಮುಂಚೆನೇ ಸಾವನ್ನಪ್ಪಿದ? ಬಾರ್ಬರಿಕ. ಈತ ಘಟೋತ್ಕಚ ಹಾಗೇನೆ ಅಹಿಲ್ಯಾವತಿಯ ಮಗ. ಅತೀವ ಶಕ್ತಿಯನ್ನ ಹೊಂದಿದ್ದ ಮಹಾನ್ ವೀರ. ತನ್ನ ಬಾಲ್ಯದಿಂದಲೇ ಸಕಲ ವಿದ್ಯೆಗಳನ್ನ ಕಲಿತ ಶಕ್ತಿವಂತ. ಘೋರ ತಪಸ್ಸನ್ನ ಮಾಡಿ ಶಿವನಿಂದ 3 ಬಾಣಗಳನ್ನ ಹಾಗೇನೆ ಅಗ್ನಿದೇವರಿಂದ ಬಿಲ್ಲನ್ನ ಪಡೆದಿದ್ದ. ಈತ ಯಾರ ಕಡೆಯಾಗಿ ನಿಂತು ಯುದ್ಧ ಮಾಡ್ತಾನೋ ಅವರಿಗೆ ಜಯ ಕಟ್ಟಿಟ್ಟ ಬುದ್ಧಿ. ಆತನ ಬಳಿ ಇದ್ದಿದ್ದು ಸಾಮಾನ್ಯವಾದ ಬಿಲ್ಲು ಬಾಣ ಆಗಿರಲಿಲ್ಲ. ಇಡೀ ಕುರುಕ್ಷೇತ್ರ ಯುದ್ಧ ಗೆಲ್ಲೋದಕ್ಕೆ ಆ 3 ಬಾಣ ಸಾಕಾಗಿತ್ತು. ಅಷ್ಟು ಶಕ್ತಿ ಹಾಗೇನೆ ಸಾಮರ್ಥ್ಯ ಆ ಬಿಲ್ಲು ಬಾಣಗಳಿಗಿತ್ತು. ಈತನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಶ್ರೀಕೃಷ್ಣನಿಗೂ ತಿಳಿದಿತ್ತು. ಒಂದು ವೇಳೆ ಬಾರ್ಬರಿಕ ಕೌರವರ ಪರವಾಗಿ ನಿಂತರೆ ಪಾಂಡವರಿಗೆ ಗೆಲುವು ಸಿಗೋದಿಲ್ಲ ಎಂಬ ವಿಚಾರನೂ ತಿಳಿದಿತ್ತು. ಆದರೆ ಆತ ಯಾರ ಪರವಾಗಿ ಯುದ್ಧ ಮಾಡಬಹುದು ಎಂಬುದು ಮಾತ್ರ ಗೊತ್ತಿರಲಿಲ್ಲ. ಅದನ್ನ ಅವನಿಂದಲೇ ತಿಳಿದುಕೊಳ್ಳೋ ಸಲುವಾಗಿ ಬ್ರಾಹ್ಮಣನ ವೇಷದಲ್ಲಿ ಬರ್ತಾನೆ ಶ್ರೀಕೃಷ್ಣ. ಅವನನ್ನು ನೋಡ್ತಾ ಇದ್ದಂತೆ ಈತ ಕೇವಲ ಬ್ರಾಹ್ಮಣನಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಾರ್ಬರಿಕನಿಗೆ ತಿಳಿಯುತ್ತೆ. ಇನ್ನು ಬಾರ್ಬರಿಕನ ಬಳಿ ಬಂದು ಮಹಾಭಾರತ ಯುದ್ಧವನ್ನ ನೀನೊಬ್ಬನೇ ಎಷ್ಟು ದಿನಕ್ಕೆ ಮುಗಿಸೋ ಸಾಮರ್ಥ್ಯ ನಿನ್ನಲ್ಲಿದೆ ಅಂತ ಪ್ರಶ್ನಿಸ್ತಾನೆ. ಆಗ ಬಾರ್ಬರಿಕ ಒಂದೇ ನಿಮಿಷಕ್ಕೆ ಮುಗಿಸೋ ಶಕ್ತಿ ಸಾಮರ್ಥ್ಯ ನನಗಿದೆ. ಶಿವನಿಂದ ಪಡೆದಂತಹ ಈ 3 ಬಾಣಗಳು ಸಾಕು, ಇಡೀ ಯುದ್ಧವನ್ನ ಗೆಲ್ಬೋದು ಅಂತಾನೆ. ಆಗ ಬ್ರಾಹ್ಮಣ ನೀನು ಯಾರ ಪರವಾಗಿ ಯುದ್ಧ ಮಾಡುವ ಆಲೋಚನೆ ಇದೆ ಎಂಬ ಪ್ರಶ್ನೆಯನ್ನ ಮುಂದಿಡ್ತಾನೆ. ಬಾರ್ಬರಿಕ ತನ್ನ ತಾಯಿಗೆ ಯಾರ ಸೈನ್ಯ ದುರ್ಬಲವಾಗಿರುತ್ತೋ ಅವರ ಪರವಾಗಿ ನಾನು ಯುದ್ಧ ಮಾಡ್ತೀನಿ ಅಂತ ಮಾತನ್ನ ಕೊಟ್ಟಿರ್ತಾನೆ. ಈ ವಿಚಾರವನ್ನ ಆತ ಹೇಳ್ತಾನೆ ಕೂಡ. ಇದನ್ನ ಕೇಳಿದ ಬ್ರಾಹ್ಮಣ, ನೀನು ಪ್ರಬಲಶಾಲಿ ಆಗಿರೋದ್ರಿಂದ ನೀನು ಪಾಂಡವರ ಕಡೆ ನಿಂತರೆ ಕೌರವರು ದುರ್ಬಲರಾಗ್ತಾರೆ, ಇನ್ನು ಕೌರವರ ಪರವಾಗಿ ನಿಂತರೆ ಪಾಂಡವರು ದುರ್ಬಲರಾಗ್ತಾರೆ. ಹಾಗಾಗಿ ನೀನು ಯುದ್ಧಕ್ಕೆ ಬರದೇ ಇರೋದೇ ಉತ್ತಮ ನಿಲುವು ಅಂತ ಹೇಳ್ತಾನೆ. ಆಗ ಬಾರ್ಬರಿಕ ಯುದ್ಧ ನೀತಿಗಳ ಬಗ್ಗೆ ಮಾತನಾಡುತ್ತಿರುವೆ ಅಂದ್ರೆ ನೀನು ಬ್ರಾಹ್ಮಣನಾಗಿರಲು ಸಾಧ್ಯ ಇಲ್ಲ, ನೀನ್ ಯಾರು ಎಂದು ಕೇಳಿದಾಗ ಆತನಿಗೆ ತಿಳಿಯುತ್ತೆ ಬಂದಿರೋದು ಶ್ರೀಕೃಷ್ಣ ಅಂತ. ಇನ್ನು ಕೃಷ್ಣನಿಂದ ಬಂದಂತಹ ಸಲಹೆಯನ್ನು ಒಪ್ಕೊಳ್ತಾನೆ ಬಾರ್ಬರಿಕ. ಆದ್ರೆ ಯುದ್ಧದಿಂದ ಹಿಂದೆ ಸರಿಯೋದು ಆತನಿಗೆ ಇಷ್ಟ ಇರೋದಿಲ್ಲ. ಇದನ್ನ ಕೃಷ್ಣನಿಗೆ ಅವನು ತಿಳಿಸಿದಾಗ ನಿನ್ನ ತಲೆಯನ್ನ ದಾನವಾಗಿ ನೀಡು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇನ್ನು ಆತನ ಮಾತಿನಂತೆ ತನ್ನ ತಲೆಯನ್ನ ದಾನವಾಗಿ ಕೊಡ್ತೀನಿ ಅಂತ ಒಪ್ಪಿಗೆ ನೀಡ್ತಾನೆ. ಆದ್ರೆ ಬಾರ್ಬರಿಕನಿಗೆ ಒಂದು ಆಸೆ ಇತ್ತು. ಆ ಆಸೆ ಏನಂದ್ರೆ ಇಡೀ ಕುರುಕ್ಷೇತ್ರ ಯುದ್ಧವನ್ನ ತಾನು ನೋಡ್ಬೇಕು ಅಂತ. ಈ ಆಸೆಯನ್ನ ಕೃಷ್ಣನ ಮುಂದಿಡ್ತಾನೆ. ಇದೇ ಕಾರಣಕ್ಕಾಗಿ ಆತ ತಲೆಯನ್ನ ದಾನವಾಗಿ ನೀಡಿದ ಬಳಿಕ ಆ ತಲೆಯನ್ನ ಕುರುಕ್ಷೇತ್ರ ರಣಾಂಗಣದಲ್ಲಿ ಎತ್ತರವಾದ ಪರ್ವತದ ಮೇಲೆ ಸ್ಥಾಪನೆ ಮಾಡ್ತಾನೆ ಶ್ರೀಕೃಷ್ಣ. ಆತನ ಆಸೆಯಂತೆ ಬಾರ್ಬರಿಕ ಇಡೀ ಯುದ್ಧವನ್ನ ಬೆಟ್ಟದ ಮೇಲಿಂದ ನೋಡ್ದ ಅನ್ನೋ ಪ್ರತೀತಿ ಇದೆ. ಹೀಗೆ ಕುರುಕ್ಷೇತ್ರ ಯುದ್ಧವನ್ನ ದೂರದಲ್ಲಿ ನಿಂತು ನೋಡಿದವರಲ್ಲಿ ಒಬ್ಬ ಬಾರ್ಬರಿಕ ಆದ್ರೆ ಇನ್ನೊಬ್ಬ ಸಂಜಯ. ಯಾರು ಈ ಸಂಜಯ?